ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ರೈತರ ಮುಖಂಡರೆಲ್ಲರೂ ಕೂಡ ಆಕ್ಷೇಪವನ್ನು ಹೊರಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೈತರ ಮತ್ತು ಆ ಭಾಗದ ಜನರ ಪಬ್ಲಿಕ್ ಹಿಯರಿಂಗ್ ತೀರ್ಪನ್ನು ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಬಿಡುಗಡೆಯನ್ನು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಬಡ್ಗಲ್ಪುರ ನಾಗೇಂದ್ರ ಅವರು ಇದ್ದಾರೆ ನಮ್ಮ ಜೊತೆಗೆ. ಮಾತನಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯ ತೀರ್ಪನ್ನು ಇವತ್ತು ಬಿಡುಗಡೆ ಕೊಟ್ಟಿದ್ದಾರೆ, ಈ ತೀರ್ಪಿನಲ್ಲಿ ಏನಿದೆ, ಜನ ಏನು ಹೇಳ್ತಿದ್ದಾರೆ, ಸರ್ಕಾರ ಒಂದು ಹಂತಕ್ಕೆ ಗಮನಿಸೋದಾದರೆ ನಾವು ಯಾರಿಗೂ ಕೂಡ ಸಮಸ್ಯೆ ಮಾಡೋದಿಲ್ಲ ಅನ್ನೋದನ್ನು ಹೇಳ್ಕೊಂಡು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಸರ್ಕಾರ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತೀವಿ, ಅದ್ರ ಮುಖಾಂತರ ಒಪಿನಿಯನ್ನ ಕೇಳ್ತೀವಿ. ಯಾವ ರೈತರು ಭೂಮಿ ಕೊಡೋಲ್ಲ ಅಂತಾರೆ ಅವ್ರ ಭೂಮಿ ನಾವು ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. 75%ಗಿಂತ ಹೆಚ್ಚು ಜನ ಒಪ್ಪದೇರೆ ನಾವು ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಒಂದು 25 ದಿನ ಆಯಿತು, ಇನ್ನೂ ಕಮಿಟಿ ಮಾಡಿಲ್ಲ. ಮೊದಲು ಕಮಿಟಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಎರಡನೇದು, ನಾವು ಮಾಡ್ತೀವಿ, ಸರ್ಕಾರ 80% ಜನ ಒಪ್ಪಿಗೆ ಕೊಡ್ತಾರೆ ಅಂತ ಸರ್ಕಾರ ಹೇಳ್ತಿತ್ತು. ಮತ್ತೊಂದು ಕಡೆ 80% ಜನ ಕೊಡಲ್ಲ ಅನ್ನೋದು ರೈತರು ಹೇಳ್ತಿದ್ರು. ಇದರಲ್ಲಿ ಒಂದು ಗೊಂದಲಗಳಾಗಿದ್ದು. ಈ ಕಾರಣಕ್ಕೋಸ್ಕರ ಸತ್ಯ ಫ್ಯಾಕ್ಟ್ಸ್ ಹೊರಗಡೆ ಬರಬೇಕು ಅನ್ನೋ ದೃಷ್ಟಿಯಿಂದ ಜಸ್ಟಿಸ್ ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ನಾವು ಒಂದು ಜೂರಿಸ್ ಕಮಿಟಿ ಮಾಡಿದ್ದು. ಅದು ಸಮಗ್ರ ವರದಿ ಕೊಟ್ಟಿದೆ. ಅದು ಮುಖ್ಯವಾಗಿ ಆ ವರದಿಯಲ್ಲಿ ಅದನ್ನು ಅರ್ಬನ್ಗೆ ತಂದಿರೋದೇ ತಪ್ಪಿದೆ ಅಂತ, ಕಾನೂನು ಉಲ್ಲಂಘನೆ ಇದೆ ಅಂತ ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್ನು ಮತ್ತು ಉನ್ನತ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಡಿಸಿಷನ್ ಪ್ರಕಾರ ಅದನ್ನು ಸ್ವಾಧೀನಪಡಿಸ್ಕೊಳ್ಳೋಕ್ಕಾಗಲ್ಲ ಈ ಕಾಯ್ದೆಗಳ ಪ್ರಕಾರ ಅನ್ನೋದು ಹೇಳಿದೆ. ಕಾನೂನಿನ ಬಲ ಇಲ್ಲ ಅನ್ನೋದು ಕೂಡ ಹೇಳಿದೆ. ಎರಡನೇದು, ಅಲ್ಲಿನ ರೈತರು 80ಕ್ಕಿಂತನೂ ಭಾಗ ಹೆಚ್ಚಿದ್ದಾರೆ. ಅಲ್ಲಿನ ಕೃಷಿ ಆರ್ಥಿಕತೆ ಬಹುಮುಖ್ಯ. ಫಲವತ್ತಾದ ಭೂಮಿ, ನೀರಾವರಿ ಭೂಮಿ ಮತ್ತು ಪಶುಸಂಗೋಪನೆ ಇದರಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಸಣ್ಣ ಹಿಡುವಳಿದಾರ ರೈತರಿರೋದು. ಅದರಿಂದ ಕೃಷಿಗೆ ತೊಂದರೆ ಆಗುತ್ತೆ, ಫುಡ್ ಸೆಕ್ಯೂರಿಟಿಗೆ ಅನ್ನೋದು ಕೂಡ ವರದಿ ಇದೆ. ಮೂರನೇದು, ಸೋಷಿಯಲ್ ಇಂಪ್ಯಾಕ್ಟ್ಸ್, ಇವುಗಳ ಬಗ್ಗೆ, ಪರಿಸರದ ಬಗ್ಗೆ ಎಲ್ಲ ವರದಿ ಇದೆ. ಒಟ್ಟಾರೆ ಭೂ ಸ್ವಾಧೀನ ಕಾಯ್ದೆ ನಮ್ಮ ಉದ್ದೇಶ ಏನಿದ್ದಾವೆ, ಯಾವುದೇ ಯೋಜನೆ ಮಾಡಬೇಕಾದ್ರೆ ಆ ಯೋಜನೆಯನ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ ಯಾವ ಜಾಗದಲ್ಲಿ ತೆಗಿಬೇಕು, ಇದು ಈ ಜಾಗ ಪರಿಸರಕ್ಕೆ ತೊಂದರೆ ಆಗೋದ್ರಿಂದ, ಕೃಷಿಗೆ ತೊಂದರೆ ಆಗೋದ್ರಿಂದ, ಬದುಕು ಕಿತ್ಕೊಳ್ಳೋದ್ರಿಂದ ಇದು ಬೇಡ ಅಂತ ಒಂದು ಸಮಗ್ರ ವರದಿನ ಕೊಟ್ಟಿದ್ದಾರೆ. ಅದನ್ನು ಬಿಡುಗಡೆ ಮಾಡಿದ್ದೀವಿ. ಈ ಯೋಜನೆಯ ಹಿಂದೆ ಎರಡೂ ಪಕ್ಷಗಳ ಪ್ರತಿಷ್ಠೆಯ ರಾಜಕಾರಣ ಎದ್ದು ಕಾಣ್ತಾ ಇದೆ. ಈ ನಡುವೆ ನೀವೆಲ್ಲ ಬಂದು ಸೇರಿದ ಸಂದರ್ಭದಲ್ಲಿ, ನಿಮ್ಮ ಜೊತೆಗೆ SR ಹಿರೇಮಠ ಅಂತಹವರ ನಾಯಕರೆಲ್ಲರೂ ಕೂಡ ಬಂದು ಸೇರಿದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ JDSನ ಫಂಡಿಂಗ್ ಟೀಮ್ ಇದು ಅನ್ನುವ ರೀತಿಯಲ್ಲೆಲ್ಲ ಚರ್ಚೆಗಳು ಬಂತು ಅಂತ. ಸಂಯುಕ್ತ ಹೋರಾಟದಲ್ಲಿ ರೈತ ಚಳವಳಿ ಇದ್ದಾವೆ, ದಲಿತ ಚಳವಳಿ ಇದ್ದಾವೆ, ಕಾರ್ಮಿಕ ಚಳವಳಿ ಇದ್ದಾವೆ, ಹಿರೇಮಠರಂಥ ವ್ಯಕ್ತಿತ್ವ ಇರೋರು ಇದ್ದಾರೆ. ಇಲ್ಲಿ ನಾವು BJP ವಿರುದ್ಧ ಹೋರಾಟ ಮಾಡೋಕೆ ಇದು ಕಾಂಗ್ರೆಸ್ ಟೀಮ್ ಅಂತಾರೆ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಕೆ BJPಯೋ JDS ಟೀಮ್ ಅವೆಲ್ಲ ಲೆಕ್ಕಕ್ಕಿಲ್ಲ. ಇಲ್ಲಿರೋರಿಗೆ ಒಂದು ಸ್ಪಷ್ಟ ಆಲೋಚನೆ ಇದೆ. ಯಾವ ರಾಜಕೀಯ ಪಕ್ಷದ ಹಿತಾಸಕ್ತಿಗೆ ನಾವೇನು ಬಲಿಯಾಗಲ್ಲ, ಅವ್ರ ದಾಳಕ್ಕೂ ಬಲಿಯಾಗಲ್ಲ. ನಾವೆಲ್ಲ ಪಕ್ಷಗಳು ಸಮಾನ ದೂರ ಇಟ್ಟಿರೋರೆ. ಸರ್, ಇವತ್ತೇನು ಬಿಡುಗಡೆ ಮಾಡಿದ್ದೀರಿ ಪಬ್ಲಿಕ್ ಹಿಯರಿಂಗ್ ತೀರ್ಪನ್ನು, ಯಾವ ರೀತಿಯಾಗಿ ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀರಿ, ಸರ್ಕಾರಕ್ಕೆ ಹೇಗೆ ಮನವೊಲಿಸುವಂಥ ಪ್ರಯತ್ನ ಮಾಡ್ತೀರಿ? ಇಡೀ ಸಾರ್ವಜನಿಕವೂ ಬಿಡುಗಡೆ ಮಾಡಿದ್ದೀವಿ, ಸರ್ಕಾರದ ಗಮನಕ್ಕೂ ಬರ್ತದೆ. ಸರ್ಕಾರಕ್ಕೆ ಅಧಿಕೃತವಾಗಿ ನಾವು ಸಂಯುಕ್ತ ಹೋರಾಟದಿಂದ ಮುಖ್ಯಮಂತ್ರಿ, ಚೀಫ್ ಸೆಕ್ರೆಟರಿ ಮತ್ತು ಬೃಹತ್ ಬಂಗಾಳ ಯೋಜನೆ, ನಗರಾಭಿವೃದ್ಧಿ ಇಲಾಖೆ ಎಲ್ಲಕ್ಕೂ ಕೂಡ ಕೊಡ್ತೀವಿ ನಾವು ನಾಳೆ. ಸರ್, ಈಗ ಒಂದಿಷ್ಟು ರೈತರು ಆ ಭಾಗದಲ್ಲಿ ನಾವು ಭೂಮಿಯನ್ನು ಕೊಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಅವರು ಕೂಡ ಈ ಕೊಡಲ್ಲ ಅನ್ನುವಂತಹ ರೈತರು ಹೇಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೋ ಹಾಗೆ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನುವಂತಹ ರೈತರು ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇವರ ವಿರುದ್ಧವಾಗಿ. ಸೊ ಸಂಬಂಧಪಟ್ಟ ಹಾಗೆ ಆ ರೈತರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ನಿಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಏನಾದರೂ ಪ್ರಯತ್ನ ಆಗಿದೆಯೇ? ನಾವು ರೈತರು ಭೂಮಿ ಕಳ್ಕೊಬೇಡಿ ಅಂತ ನಿರಂತರ ಜಾಗೃತಿ ಮೂಡಿಸ್ತಿದ್ದೀವಿ. ಅದು ಬಲಾತ್ಕಾರವಾಗಿ ರಿಯಲ್ ಎಸ್ಟೇಟ್ ಲಾಬಿಗಳು ಕೆಲವನ್ನ ಒಪಿನಿಯನ್ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾವೆ. ಯಾವಾಗ ಸಂಯುಕ್ತ ಹೋರಾಟ ಅದಕ್ಕೆ ಎಂಟ್ರಿ ಆಯಿತು, ಈ ಪಬ್ಲಿಕ್ ಹಿಯರಿಂಗ್ ಎಲ್ಲ ನಡೆಸ್ತೋ, ಗೊತ್ತಾಯಿತು ಅಂಥ ರೈತರು ಕೂಡ ಇವತ್ತು ಕೊಡೋಕ್ಕಾಗಲ್ಲ ಅನ್ನೋದನ್ನ ಬಲಾತ್ಕಾರಕ್ಕೊಳಗಾಗರು ಹೊರಗಡೆ ಬಂದಿದ್ದಾರೆ. ಅದನ್ನು ಬೇಕು ಅನ್ನೋದು ಕೂಗೆಸಿರೋದು ನಿಜವಾದ ರೈತರ ದನಿ ಅಲ್ಲ. ಅದರಿಂದ ರಿಯಲ್ ಎಸ್ಟೇಟ್ ಹುನ್ನಾರ ಇತ್ತು. ಮತ್ತು ಚಳವಳಿ ಅವರು ಕೂಡ ಒಂದು ಸತ್ಯಾಗ್ರಹ ಮಾಡ್ತಿದ್ರು. ನಾವು ಅವತ್ತು ಸಾರ್ವಜನಿಕ ದಿನ ಅಲ್ಲೊಂದು ಡೇರಿ ಹಾಕಿದ್ರು, ಅವರು ಸ್ಯಾಮೇನ್ ಹಾಕೊಂಡಿದ್ರು. ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೆ ನಾವು, ಯಾರು ಕೊಡ್ತೀವಿ ಅಂತಿದ್ರಿ ಅದು ಅವರು ಬಂದು ಹೇಳಿ ಅಂತ. ಯಾರು ಈ ಯೋಜನೆ ಪರ ಇದ್ದಾರೆ ಅವರು ಬಂದು ಹೇಳಿದ್ರು, ಯಾರೂ ಬಂದು ಹೇಳಿಲ್ಲ. ಅಂದರೆ ನೈತಿಕವಾಗಿ ಅವರು ಯಾರು ಕೊಡ್ತೀವಿ ಅಂತ ಕೂಗಪ್ಸುವಂಥ ಮುಖವಾಡ ಹಾಕೊಂಡಿದ್ರಲ್ಲ, ಅವ್ರಿಗೊಂದು ನೈತಿಕ ಬಲ ಇಲ್ಲ ಅಂತ ನಮ್ಗೆ ಗೊತ್ತಾಯಿತು. ಸರ್, ಈಗ ವರ್ಷಕ್ಕಿಂತಲೂ ಹೆಚ್ಚು ದಿನಗಳ ಕಾಲದಿಂದ ಆ ಭಾಗದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ಭೂಮಿ ಕೊಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಆದಾಗ್ಯೂ ಕೂಡ ಸರ್ಕಾರ ಹಠ ಹಿಡಿದು ನಾವು ಯೋಜನೆಯನ್ನು ಮಾಡಿಯೇ ಸಿದ್ಧ ಅನ್ನೋ ರೀತಿಯಲ್ಲಿ ತನ್ನನ್ನು ತಾನು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದೆ. ಇದ್ರ ಹಿಂದೆ ಇನ್ನೇನೋ ಬೇರೆ ರೀತಿಯ ರಿಯಲ್ ಎಸ್ಟೇಟೋ ಅಥವಾ ಇನ್ನೇನೋ ಮತ್ತೊಂದೇನೋ ಮಾಡುವಂತಹ ಉದ್ದೇಶ ಇದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಸರ್ಕಾರ ನಡೆಸಿ 5 ವರ್ಷ ಅಂತ ನಾವು ಅವ್ರ ಅಧಿಕಾರ ಕೊಟ್ಟಿರೋದು, ಜನಪ್ರತಿನಿಧಿಗಳ ಸರ್ಕಾರ ಇದು.
ಇದು ಸರ್ವಾಧಿಕಾರಿ ಸರ್ಕಾರ ಅಲ್ಲ. ತಗೊಂಡು ಇವನಕ್ಕಾಗಲ್ಲ. ನಾವು ಕೊಡಲ್ಲ ಅನ್ನೋರು ಬೀದಿಯಲ್ಲಿ ಇಳಿತೀವಿ. ಜನ ಬೀದಿ ಚಳುವಳಿನ ಗೆಲ್ಲೋದು. ಕಾನೂನಾತ್ಮಕವಾಗಿ ಬಲ ಇಲ್ಲ ಸರ್ಕಾರ ತಗೊಳ್ಳೋಕ್ಕೆ. ಯಾಕೆ ಹಠ ಹಿಡಿದೆ ಅಂದರೆ ದೊಡ್ಡ ರಿಯಲ್ ಎಸ್ಟೇಟು ದಂಧೆ ಹುನ್ನಾರಗಳಿವೆ. ಇದರಲ್ಲಿ ಬೇಕಾದಷ್ಟು ಬಂಡವಾಳ ಹಾಕ್ತಾರೆ. ಇಲ್ಲಿ ಏನೇನೋ ವ್ಯವಹಾರಗಳಿರ್ತವೆ. ಈ ಕಾರಣದಿಂದ ಸರ್ಕಾರ ಅಥವಾ ರಾಜಕೀಯ ಪಕ್ಷಗಳು ಆ ಥರ ಆಲೋಚನೆ ಮಾಡ್ತೇವೆ. ಆದರೆ ನಾವು ಜನಜಾಗೃತಿ ಮುಖಾಂತರ ಅದನ್ನು ಹಿಮ್ಮೆಟ್ಟಿಸ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್? ಈಗ ಸದ್ಯಕ್ಕೆ ನಾವು ಕೊಟ್ಟಿದ್ದೀವಿ. ಸರ್ಕಾರ ಮಾತುಕತೆ ಮಾಡಿ ಅಂತ ಹೇಳ್ತೀವಿ. ಸರ್ಕಾರ ರೈತರನ್ನ ಮಾತುಕತೆ ಕರೆದೇ ಇದ್ದರೆ, ಚರ್ಚೆ ಮಾಡದೇ ಇದ್ದರೆ, ಈ ಅಧಿವೇಶನ ಟೈಮಲ್ಲಿ ನಾವೊಂದು ಡೆಲ್ಲಿಯ ಮಾದರಿ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅನ್ನೋದು ಆಲೋಚನೆ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್. ಓಕೆ. ಇದು ಬಡೇಲ್ಪುರ ನಾಗೇಂದ್ರ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನವೀನ್ ಲಂಕೆ ಜೊತೆ ಶ್ರೀರಾಜ್ ಹುಟ್ವಾಡಿ, ಬೆಂಗಳೂರು.